ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಫ್ಯೂಷನ್ ಫ್ಲೇವರ್ಸ್. ಇವತ್ತು ಮಂಗಳೂರಿನಲ್ಲಿ ತುಂಬ ಮಳೆ ಬರ್ತಾ ಇದೆ. ತುಂಬ ದಿನದ ಸೆಕೆಯಿಂದ ಬಿಡುಗಡೆ ನಮಗೆ. ಈ ವಾತಾವರಣ ನೋಡ್ತಾ ಇದ್ದರೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಮಾಡಬೇಕಂತ ಅನ್ನಿಸ್ತಾ ಇದೆ ನನಗೆ. ನಿನ್ನೆ ನಾನು ನನ್ನ ಕೈತೋಟ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಯಾವಾಗಲೂ ನಾನು ನೆಟ್ಟ ಒಂದು ಗೆಣಸಿನ ಬಳ್ಳಿಯಲ್ಲಿ ನನಗೊಂದು ಗೆಣಸು ಸಿಕ್ಕಿದೆ. ಒಂದೇ ಒಂದು ಗೆಣಸು, ಅದು ಎಷ್ಟು ಚೆನ್ನಾಗಿದೆ ನೋಡಿ ಅದರ ಕಲರ್. ಇದನ್ನು ನೋಡುವಾಗ ನನಗೆ ಏನಾದರೂ ಗೆಣಸಿನ ಪೋಡಿ ಮಾಡುವ ಅನ್ನಿಸ್ತಾ ಇದೆ. ಗೆಣಸನ್ನು ತೆಳುವಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ನೋಡಿ. ಈಗ ಇದಕ್ಕೆ ನಾವು ಹಿಟ್ಟು ತಯಾರು ಮಾಡುವ. ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ 2 ಸೌಟಿನಷ್ಟು ಕಡಲೆ ಹಿಟ್ಟು ಸೇರಿಸುವ. ಸ್ವಲ್ಪ ಹಿಟ್ಟು ಸಾಕಾಗ್ತದೆ, ಯಾಕಂದರೆ ಸ್ವಲ್ಪವೇ ಗೆಣಸಿನ ಹೋಳು ಇರುವುದು, ಅದರಿಂದ ಸ್ವಲ್ಪ ಹಿಟ್ಟು ಸಾಕಾಗ್ತದೆ. ಅದಕ್ಕೆ ಆಮೇಲೆ ಅರ್ಧ ಚಮಚದಷ್ಟು ಅರಿಶಿನ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಉಪ್ಪು, ಒಂದು ಅರ್ಧ ಚಮಚಕ್ಕಿಂತಲೂ ಕಮ್ಮಿ ಉಪ್ಪು ಸೇರಿಸಿ ಒಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಗಂಟು ಗಂಟು ಇರ್ತದೆ. ಮತ್ತು ಸ್ವಲ್ಪ ಸ್ವಲ್ಪವಾಗಿ ನೀರು ಸೇರಿಸಿ ಅದನ್ನು ತಿಕ್ಕ ಪೇಸ್ಟ್ ಥರ ನಾವು ಕಲಿಸ್ಬೇಕು. ಇಲ್ಲದಿದ್ದರೆ ಅದು ಗೆಣಸಿಗೆ ಹಿಡಿಯದೆ ಹಾಗೆ ಬಿಟ್ಟು ಹೋಗ್ತದೆ ಎಣ್ಣೆಯಲ್ಲಿ ಬಿಡುವಾಗ. ಈಗ ತುಂಬ ತಿಕ್ಕ ಪೇಸ್ಟ್ ಥರ ಮಾಡಬೇಕು. ಬಾಣಲಿಯಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡಬೇಕು. ಅದು ಚೆನ್ನಾಗಿ ಬಿಸಿಯಾದ ಮೇಲೆ ನಾವು ಈಗ ತೆಳುವಾಗಿ ಕಟ್ ಮಾಡಿದ್ದ ಗೆಣಸಿನ ಹೋಳನ್ನು ನಾವು ತಯಾರಿಸಿದ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು. ಅದನ್ನು ಹೈ ಫ್ಲೇಮಲ್ಲಿಟ್ಟರು ತೊಂದರೆ ಇಲ್ಲ, ಯಾಕಂದರೆ ಗೆಣಸು ಬೇಗ ಬೇಯ್ತದೆ. ಅದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಚೆನ್ನಾಗಿ ಕರಿಬೇಕು. ನೋಡಿ, ಈ ಕಲರ್ ಬರೋವರೆಗೆ ಚೆನ್ನಾಗಿ ಅದನ್ನು ಕರಿಬೇಕು. ಇದು ಒಳಗಡೆಯಿಂದ ಕೂಡ ಚೆನ್ನಾಗಿ ಬೆಂದಿರ್ತದೆ. ಈಗ ನಾವಿದನ್ನು ತೆಗೆಯುವ. ಬಿಸಿ ಬಿಸಿ ಚಾದೊಟ್ಟಿಗೆ ಗೆಣಸಿನ ಪುಡಿ ರೆಡಿ.